ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ವಿಡಿಯೋದಲ್ಲಿ ನಾವು ಬ್ರಿಟಿಷರ ಒಂದು ಕಂದಾಯ ಪದ್ಧತಿ ಮತ್ತು ಸೋರ್ಸ್ ಆಫ್ ಇನ್ಕಮ್ ಹೇಗಿತ್ತು ಮತ್ತು ಅದು ಹೇಗೆ ಭಾರತದ ಮೇಲೆ ಪರಿಣಾಮವನ್ನು ಬೀರ್ತು ಮತ್ತು ಹೇಗೆ ಭಾರತವನ್ನು ಒಂದು ರೀತಿಯಾದಂಥ ಬಡತನದ ಕಡೆಗೆ ನೂಕಿದಂಥ ಒಂದು ಸಂದರ್ಭ ಹೇಗಿತ್ತು ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಟ್ಯಾರಿಫ್ ಪಾಲಿಸಿ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಒಂದು ಟೈಟಲ್ನ ಅಡಿಯಲ್ಲಿ ಎರಡು ರೀತಿಯಾಗಿ ಹೇಗೆ ಭಾರತವನ್ನು ಲೂಟಿ ಮಾಡಿದ್ರು ಬ್ರಿಟಿಷರು ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಎರಡು ರೀತಿಯಾದಂಥ ಒಂದು ಮಾರ್ಗಗಳಲ್ಲಿ ಮೊದಲನೇದಾಗಿ ದ ಮರ್ಕ್ಯಾಂಟಲಿಸ್ಟ್ ಫೇಸ್, ಅಂದರೆ ಅವರು ಭಾರತಕ್ಕೆ ವ್ಯಾಪಾರಸ್ಥರಾಗಿ ಬಂದಂಥ ಸಂದರ್ಭದಲ್ಲಿ ಹೇಗೆ ಅವರು ಸಂಪತ್ತನ್ನು ದೋಚುವಂಥ ಪ್ರಯತ್ನವನ್ನು ಮಾಡಿದ್ರು. ಅದೇ ರೀತಿ ಮುಂದೆ ಅವರು ಭಾರತವನ್ನು ಒಂದು ವಸಾಹತುಶಾಹಿ ರಾಷ್ಟ್ರವನ್ನಾಗಿ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ವಸಾಹತಾಗಿ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಆ್ಯಸ್ ಎ ಕೊಲೋನಿಯಲ್ ರೂಲರ್ ಹೌ ಇಟ್ ಪ್ಲಂಡರ್ಡ್ ಇಂಡಿಯಾ ಅನ್ನುವಂಥದ್ದನ್ನು ನಾವು ಎರಡು ರೀತಿಯಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತದ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ತಾ ಮುಂದಕ್ಕೆ ನಾವು ಹೋಗುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಇಲ್ಲಿ ಇಂಡಿಯನ್ ಎಕಾನಮಿ ಆನ್ ದ ಈವ್ ಆಫ್ ಬ್ರಿಟಿಷ್ ಕಾನ್ಕ್ವೆಸ್ಟ್, ಭಾರತಕ್ಕೆ ಬ್ರಿಟಿಷರು ಬಂದಂಥ ಸಂದರ್ಭದಲ್ಲಿ ಭಾರತದ ಎಕಾನಮಿ ಅಥವಾ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಭಾರತದ ಒಂದು ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಆಗಲೇ ಒಂದು ರೀತಿಯಾದಂಥ ಡಿಜನರೇಷನನ್ನು ಕಾಣ್ತಾ ಇತ್ತು. ಯಾಕೆ ಅನ್ನುವಂಥದ್ದಾದರೆ, ಸೊ ಆ ಹಿಂದೆ ಇದ್ದಂಥ ಮೊಘಲ್ ಸಾಮ್ರಾಟರು ತಮ್ಮದೇ ಆದಂಥ ರೀತಿಯಲ್ಲಿ ಆಳ್ವಿಕೆ ಮಾಡಿದರು, ತಮ್ಮದೇ ಆದ ರೀತಿಯಲ್ಲಿ ಯುದ್ಧಗಳನ್ನು ಕೈಗೊಂಡಿದ್ರು, ತಮ್ಮದೇ ಆದ ರೀತಿಯಲ್ಲಿ ಒಂದು ರೀತಿಯಾದಂಥ ಭೋಗ ಜೀವನವನ್ನು ನಡೆಸ್ತಾ ಇದ್ರು. ಆಮೇಲೆ ತಮಗೆ ಬೇಕಾದ ರೀತಿಯಲ್ಲಿ ಅರಮನೆಗಳನ್ನು ಕಟ್ಟುವಂಥದ್ದು. ಸೊ ಈ ರೀತಿಯಾದಂಥ ಎಲ್ಲ ಪೋಲು ಮಾಡಬಹುದಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದಂಥದ್ದು. ಸೊ ಅಂತಹ ಸಂದರ್ಭದಲ್ಲಿ ಔರಂಗಜೇಬನ ನಂತರ ಬಂದಂಥ ಮೊಘಲ್ ಸಾಮ್ರಾಟರು ಯಾರೂ ಕೂಡ ಅಷ್ಟು ಸಮರ್ಥರಾಗದೇ ಹೋದಂಥ ಸಂದರ್ಭದಲ್ಲಿ ಆ ಒಂದು ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಆಗಲೇ ಒಂದು ರೀತಿಯಾದಂಥ ಡಿಜನರೇಷನನ್ನು ಕಾಣ್ತಾ ಇದ್ದಂಥದ್ದು. ಆದರೆ ಬ್ರಿಟಿಷರು 1600ಕ್ಕೆ ಭಾರತಕ್ಕೆ ಬಂದರು ಅನ್ನುವಂಥ ಸಂದರ್ಭದಲ್ಲಿ ಸೊ ಅಲ್ಲೂ ಕೂಡ there was no strong Mughal ruler who can stop British doing all these things ಅನ್ನುವಂಥದ್ದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಬ್ರಿಟಿಷರು ಬಂದರು ಮತ್ತು ಅವರಿಗೆ ಬೇಕಾದಂಥ ಫರ್ಮಾನ್ಗಳನ್ನು ಡ್ಯುಯಲ್ ಗೌರ್ಮೆಂಟನ್ನು ರಚನೆ ಮಾಡಿಕೊಂಡ್ರು ಮತ್ತು ಪರ್ಮಿಷನ್ಸನ್ನು ತೊಗೊಂಡ್ರು ಫ್ಯಾಕ್ಟ್ರೀಸನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಮತ್ತು ಸೆಟಲ್ಮೆಂಟ್ಸನ್ನು ಮಾಡ್ಕೊಳ್ಳೋಕ್ಕೆ. ಆಮೇಲೆ ಫೋರ್ಟ್ಸನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು. ಸೊ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಹೆಸರುಗಳನ್ನು ಕೊಟ್ಟರು. ಇದೆಲ್ಲ ಮಾಡ್ತಾನೆ ಅವರು ಭಾರತದ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಎಷ್ಟು ಜಾಳಾಗಿದೆ ಅನ್ನುವಂಥದ್ದು ಮತ್ತು ಆ ಪರಿಸ್ಥಿತಿಯಲ್ಲಿ ನಾವು ವ್ಯಾಪಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಪರಿಗಣಿಸಿದಂಥ ಅವರು ರಾಜಕೀಯ ಹಿಡಿತವನ್ನು ಸಾಧಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಹೋದರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಮೊಘಲ್ ರಾಷ್ಟ್ರ ಅನ್ನುವಂಥದ್ದು, ಮೊಘಲ್ ಸಾಮ್ರಾಜ್ಯ ಅನ್ನುವಂಥದ್ದು ಈಗಾಗಲೇ ಇಟ್ ವಾಸ್ ಡಿಸ್ರಪ್ಟೆಡ್ ಆ್ಯಂಡ್ ಫ್ರಾಗ್ಮೆಂಟೆಡ್ ಅನ್ನುವಂಥದ್ದು. ಅದರ ಜೊತೆಗೆ ದೆರ್ ವಾಸ್ ಎ ಕಂಟಿನ್ಯೂಸ್ ಕಾನ್ಫ್ಲಿಕ್ಟ್ ಆಫ್ ವಾರ್ಸ್ ಬಿಟ್ವೀನ್ ಇಂಡಿಯನ್ ಪ್ರಿನ್ಸಸ್, ಅಂದರೆ ಭಾರತದಲ್ಲಿದ್ದಂಥ ಈಗ ಯಾವುದೇ ಒಂದು ಸೆಂಟ್ರಲ್ ಕಂಟ್ರೋಲ್ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ದೇ ಡಿಕ್ಲೇರ್ಡ್ ದೆಮ್ಸೆಲ್ವ್ಸ್ ಆ್ಯಸ್ ಇಂಡಿಪೆಂಡೆಂಟ್ ರೂಲರ್ಸ್ ಆ್ಯಂಡ್ ಇಂಡಿಪೆಂಡೆಂಟ್ ಕಿಂಗ್ಡಮ್. ಸೊ ಅವರೇನು ಮಾಡಿದ್ರು, ತಮ್ಮಲ್ಲೇ ಜಗಳಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಚಿಕ್ಕ ಪುಟ್ಟ ವಿಷಯಗಳಿಗೆ ಯುದ್ಧಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ದಿಸ್ ವಾಸ್ ಒನ್ ಆಫ್ ದ ರೀಸನ್ ಫಾರ್ ದ ಡಿಸ್ರಪ್ಷನ್ ಆಫ್ ಇಂಡಿಯನ್ ಎಕಾನಮಿ ಆ್ಯಸ್ ವೆಲ್ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಇನ್ನು ಅದರ ಜೊತೆಗೆ ನ್ಯೂ ಏಜೆನ್ಸೀಸ್ ಆಫ್ ಪಿಲೇಜ್ ಆ್ಯಂಡ್ ಪ್ಲಂಡರ್ ಸ್ಪ್ರಾಂಗ್ ಅಪ್. ಸೊ ಇಲ್ಲಿ ಈ ಒಂದು ಕಂಡೀಷನ್ನ ಜೊತೆಗೆ ಒಂದು ಹೊಸ ಏಜೆನ್ಸಿ ಕೂಡ ಬಂದಂಥದ್ದು ಇನ್ ದ ಫಾರಮ್ ಆಫ್ ಯುರೋಪಿಯನ್
ಟ್ರೇಡಿಂಗ್ ಕಂಪನೀಸ್. ಸೊ ಇಲ್ಲಿ ಭಾರತಕ್ಕೆ ಯುರೋಪಿಯನ್ ಟ್ರೇಡಿಂಗ್ ಕಂಪನೀಸ್ ಅನ್ನುವಂಥ ಹೆಸರಿನಲ್ಲಿ ಒಂದು ನ್ಯೂ ಏಜೆನ್ಸಿ ಇಟ್ ಅರೈವ್ಡ್ ಇನ್ ಇಂಡಿಯಾ ಟು ಲೂಟ್ ಇಂಡಿಯಾ ಆರ್ ಟು ಪ್ಲಂಡರ್ ಇಂಡಿಯಾ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಇಲ್ಲಿ ಯುದ್ಧಗಳ ಕಾರಣದಿಂದಾಗಿ ದೆರ್ ವಾಸ್ ನೋ ಕಲ್ಟಿವೇಷನ್ ಅಟ್ ಆಲ್. ಸೊ ಅಗ್ರಿಕಲ್ಚರ್ಗೆ ಅಥವಾ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ ದೆರ್ ವಾಸ್ ನೋ ಇಂಪಾರ್ಟೆನ್ಸ್ ಅಟ್ ಆಲ್. ಆಮೇಲೆ ದೀಸ್ ಆರ್ ಆಲ್ ದ ಕಂಡೀಷನ್ಸ್ ವಿಚ್ ಅಡ್ವರ್ಸ್ಲಿ ಅಫೆಕ್ಟೆಡ್ ದ ಕಲ್ಟಿವೇಷನ್ ಇನ್ ಇಂಡಿಯಾ ಅನ್ನುವಂಥದ್ದು. ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ದ ರೋಡ್ಸ್ ಬಿಕೇಮ್ ಅನ್ಸೇಫ್. ದೇರ್ ವಾಸ್ ನೋ ಸೇಫ್ಟಿ ಇನ್ ರೋಡ್ಸ್. ಅಂದರೆ ಅಲ್ಲಿ ದರೋಡೆಕೋರರು ಅಥವಾ ಸಾಮಾನುಗಳನ್ನು ಲೂಟಿ ಮಾಡುವಂತಹ ಜನರು, ಯಾಕೆ ಅಂತಂದರೆ ದೆರ್ ವಾಸ್ ನೋ ಸೋರ್ಸ್ ಆಫ್ ಇನ್ಕಮ್. ಸೊ ಹಾಗಾಗಿ ಅವ್ರೇನು ಮಾಡಿದ್ರು, ದೆ ಸ್ಟಾರ್ಟೆಡ್ ಲೂಟಿಂಗ್ ದ ಟ್ರೆಸ್ಪಾಸರ್ಸ್ ಅಥವಾ ದ ಟ್ರಾವೆಲರ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ರೋಡ್ಸ್ ವರ್ ನಾಟ್ ಸೇಫ್ ಅನ್ನುವಂಥದ್ದು. ಜೊತೆಗೆ ಈ ಸಣ್ಣ ಪುಟ್ಟ ರಾಜರುಗಳು ಯಾರಿದ್ರು, ಸೊ ಅವರಿಗೆ ಬರುವಂಥ ಟೋಲ್ಸಲ್ಲಿ ದೇ ಸ್ಟಾರ್ಟೆಡ್ ಡಿಮ್ಯಾಂಡಿಂಗ್ ಮೋರ್ ಕಸ್ಟಮ್ ಡ್ಯೂಟೀಸ್. ಅಂದರೆ ವ್ಯಾಪಾರ ವ್ಯವಹಾರವನ್ನು ಕೈಗೊಳ್ಳುವಂಥವರಿಗೆ ಪೂರಕವಾಗಿ ಇರಬೇಕು ಕಸ್ಟಮ್ಸ್ ಅನ್ನುವಂಥದ್ದು. ಆದರೆ ಇಲ್ಲಿ ವಿರುದ್ಧವಾಗಿತ್ತು. ಜೊತೆಗೆ ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ಅವರು ಡಿಮ್ಯಾಂಡ್ ಮಾಡ್ತಿದ್ರು. ಸೊ ದಿಸ್ ಆಬ್ವಿಯಸ್ಲಿ ಹ್ಯಾಂಪರ್ಡ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಡ್ಯೂರಿಂಗ್ ದಟ್ ಪರ್ಟಿಕ್ಯುಲರ್ ಟೈಮ್ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಜೊತೆಗೆ ಯುರೋಪಿಯನ್ ಟ್ರೇಡಿಂಗ್ ಕಂಪನೀಸ್ ವಾಟ್ ದೇ ಡಿಡ್ ವಾಸ್, ಈ ಒಂದು ಪಾಲಿಟಿಕ್ಸನ್ನು ಅವರು ದೇ ಪ್ರಾಫಿಟೆಡ್ ಫಾರ್ ದೆಮ್ಸೆಲ್ಸ್, ದೇರ್ ಅಡ್ಮಿನಿಸ್ಟ್ರೇಷನ್, ದೇರ್ ಪೊಲಿಟಿಕಲ್ ಸ್ಟೆಬಿಲಿಟಿಗೆ ಅವರು ಯೂಸ್ ಮಾಡ್ಕೊಳ್ತಾ ಹೋದರು. ಸೊ ಇಲ್ಲಿ ಅಟ್ ದಟ್ ಟೈಮ್ ದೇರ್ ವಾಸ್ ಅಡ್ಮಿನಿಸ್ಟ್ರೇಟಿವ್ ಆಸ್ ವೆಲ್ ಆಸ್ ಪೊಲಿಟಿಕಲ್ ಕನ್ಫ್ಯೂಷನ್ ಇನ್ ಇಂಡಿಯಾ. So that was made use by Britishers to strengthen their roots in India ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಭಾರತದಲ್ಲಿ ಅವರು ಬೇರುಗಳನ್ನು ಊರೋದಕ್ಕೆ ಇದೇ ಕಂಡೀಷನ್ನು ಪೂರಕವಾಯಿತು ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಇನ್ನು ನಾವು ಫೇಸಸ್ ಆಫ್ ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಬ್ರಿಟಿಷ್ ಅಂತ ನೋಡುವಂಥ ಸಂದರ್ಭದಲ್ಲಿ ದೇರ್ ಆರ್ ಸೋ ಮೆನಿ ಫೇಸಸ್, ಬಟ್ ಹಿಯರ್ ವಿ ಕ್ಯಾನ್ ಕನ್ಸಿಡರ್ ಓನ್ಲಿ 3 ವೆರಿ ಇಂಪಾರ್ಟೆಂಟ್ ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನಲ್ ಫೇಸಸ್ ಅನ್ನುವಂಥದ್ದಾದರೆ, ಮೊದಲನೇದಾಗಿ ಮರ್ಕ್ಯಾಂಟೈಲ್ ಫೇಸ್, ಎರಡನೇದಾಗಿ ಪೀರಿಯಡ್ ಆಫ್ ಕಲೋನಿಯಲ್ ಪ್ಲಂಡರ್, ಆಮೇಲೆ ಮೂರನೇದಾಗಿ ಡ್ರೈನ್ ಆಫ್ ವೆಲ್ತ್ ವಿಚ್ ವಾಸ್ ಫೇಮಸ್ಲಿ ಪ್ರಪೌಂಡೆಡ್ ಬೈ ದಾದಾಬಾಯಿ ನವರೋಜಿ, ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅನ್ನುವಂಥ ಬಿರುದನ್ನು ಪಡ್ಕೊಂಡಿರುವಂಥ ದಾದಾಬಾಯಿ ನವರೋಜಿಯವರು ಮತ್ತು ಆರ್ ಸಿ ದತ್ತಾ ಅವರು ಹೇಳೋ ಪ್ರಕಾರ ಡ್ರೈನ್ ಆಫ್ ವೆಲ್ತ್ ಅನ್ನುವಂಥದ್ದು ತುಂಬ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸೆಷನ್. ಆದರೆ ಇಲ್ಲಿ ನಾವು ಮರ್ಕ್ಯಾಂಟಲಿಸ್ಟ್ ಫೇಸಲ್ಲಿ ಮತ್ತು ಕಲೋನಿಯಲ್ ಪ್ಲಂಡರ್ ಅನ್ನುವಂಥ ಸಂದರ್ಭದಲ್ಲಿ ಹೇಗೆ ಭಾರತದಿಂದ ರೆವಿನ್ಯೂ ಅನ್ನುವಂಥದ್ದು ಅಥವಾ ಇನ್ಕಮ್ ಅನ್ನುವಂಥದ್ದು ಬ್ರಿಟನನ್ನು ಹಂತ ಹಂತವಾಗಿ ಸೇರ್ತಾ ಹೋಯಿತು, ಅಥವಾ ಭಾರತವನ್ನು ಹೇಗೆ ಅವರು ದೇ ಸ್ಟಾರ್ಟೆಡ್ ಡಿಟೀರಿಯೋರೇಟಿಂಗ್ ದ ಎಕಾನಮಿ ಆಫ್ ಇಂಡಿಯಾ ಅನ್ನುವಂಥ ಒಂದು ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಫೇಸಲ್ಲಿ ಮರ್ಕ್ಯಾಂಟಲಿಸ್ಟ್ ಫೇಸ್ ಅನ್ನುವಂತಹ ಸಂದರ್ಭದಲ್ಲಿ ಸೊ ಅದು ಎಲ್ಲಿಂದ ಶುರುವಾಗತ್ತೆ ಅನ್ನುವಂಥದ್ದಾದರೆ, ಸೊ ಇಟ್ ಸ್ಟಾರ್ಟೆಡ್ like when they started when they started coming to India, so at that time only it started. ಸೊ 1600ರಲ್ಲಿ ಅವರು ಭಾರತಕ್ಕೆ ಬಂದರು ಮತ್ತು ವ್ಯಾಪಾರಕ್ಕೋಸ್ಕರ ಬಂದರು. ಹಲವಾರು ಹಡಗುಗಳನ್ನು ತಂದರು, ಇಲ್ಲಿರುವಂಥ ಸ್ಪೈಸಸನ್ನು ತೊಗೊಂಡೋದ್ರು, ಬೇರೆ ಬೇರೆ ಮೆಟೀರಿಯಲನ್ನು ಇಲ್ಲಿ ತೊಗೊಂಡು ಹೋದರು. ಅಷ್ಟೊತ್ತಿಗಾಗಲೇ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನುವಂಥದ್ದು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಭಾರತದ ಕಚ್ಚಾ ವಸ್ತುಗಳು ಅವರಿಗೆ ಬೇಕಾಗಿತ್ತು. ಸೊ ಹೀಗೆ ದೆರ್ ವಾಸ್ ಎ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸ್ಪೈಸಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಮರ್ಕ್ಯಾಂಟಲಿಸ್ಟ್ ಫೇಸ್ ಅನ್ನುವಂಥ ಸಂದರ್ಭದಲ್ಲಿ ಇಟ್ ವಾಸ್ ಎ ಎಕನಾಮಿಕ್ ಡಾಕ್ಟ್ರಿನ್. ಮರ್ಕ್ಯಾಂಟಲಿಸಮ್ ಅನ್ನುವಂಥದ್ದು ಇಟ್ಸ್ ಎ ಎಕನಾಮಿಕ್ ಡಾಕ್ಟ್ರಿನ್ ವಿಚ್ ಸೇಸ್ ಅಬೌಟ್ ದ ಟ್ರೇಡ್ ಆ್ಯಂಡ್ ಕಾಮರ್ಸ್. ಈ ಒಂದು ವ್ಯಾಪಾರಸ್ಥ ಮನೋಭಾವವನ್ನು ಇಟ್ಕೊಂಡು ಬರುವಂಥ ಅಥವಾ ವ್ಯಾಪಾರಸ್ಥ ಮನೋಭಾವವನ್ನು ಇಟ್ಕೊಂಡು ಕೊಟ್ಟು ತಗೊಳ್ಳುವಂಥ ಮನೋಭಾವವನ್ನು ಇಟ್ಕೊಂಡು ಏನು ಆ್ಯಕ್ಟಿವಿಟೀಸನ್ನು ನಾವು ಕಂಡಕ್ಟ್ ಮಾಡ್ತೀವಿ, ಸೊ ದಟ್ಸ್ ಕಾಲ್ಡ್ ಆಸ್ ಮರ್ಕ್ಯಾಂಟಲಿಸಮ್ ಅನ್ನುವಂಥದ್ದು. ಸೊ ಮರ್ಕ್ಯಾಂಟಲಿಸಮ್ ವಾಸ್ ದ ಬೇಸಿಕ್ ಐಡಿಯಾ ಆಫ್ ಬ್ರಿಟನ್ ಡ್ಯೂರಿಂಗ್ 1600s ಆ್ಯಂಡ್ ಫಾರ್ ಅನದರ್ 1 century. ಸೊ ಇನ್ನೂ ಒಂದು ಶತಮಾನದವರೆಗೆ ಅದು ಮರ್ಕ್ಯಾಂಟಲಿಸ್ಟ್ ಆ್ಯಟಿಟ್ಯೂಡಲ್ಲೇ ಭಾರತವನ್ನು ನೋಡ್ತಾ ಇದ್ದಂಥದ್ದು. ಆದರೂ ಕೂಡ
ಅಲ್ಲೂ ಅವರಿಗೆ ಒಂದು ರೀತಿಯಾದಂಥ ಲಾಭನೇ ಆಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಮರ್ಕ್ಯಾಂಟಲಿಸ್ಟ್ ಐಡಿಯಾ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿವರೆಗೆ ಪಾಪ್ಯುಲರ್ ಆಗಿತ್ತು ಅಥವಾ ಎಲ್ಲಿಂದ ಎಲ್ಲಿವರೆಗೆ ಅದು ತುಂಬ ಹೆಸರನ್ನು ಪಡ್ಕೊಂಡಿತ್ತು ಅಥವಾ ಅದೇ ದೃಷ್ಟಿಕೋನದಲ್ಲಿ ಭಾರತವನ್ನು ನೋಡಲಾಗ್ತಿತ್ತು ಅನ್ನುವಂಥದ್ದಾದರೆ 16th to 18th ಸೆಂಚುರಿ 16 ಮತ್ತು 18ನೇ ಶತಮಾನದ ಸಂದರ್ಭದಲ್ಲಿ ಇದು ಮರ್ಕ್ಯಾಂಟಲಿಸ್ಟ್ ಐಡಿಯಾ ಅನ್ನುವಂಥದ್ದು ತುಂಬ ಪಾಪ್ಯುಲರ್ ಆಗಿತ್ತು. ಸೊ ಆಮೇಲೆ ಅದು ಕಲೋನಿಯಲ್ ಫಾರ್ಮನ್ನು ಪಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಸೊ ಇಲ್ಲಿ ಮರ್ಕ್ಯಾಂಟಲಿಸಮ್ ವಾಸ್ ಎ ಎಕನಾಮಿಕ್ ಕೌಂಟರ್ ಪಾರ್ಟ್ ಆಫ್ ದ ಸ್ಪಿರಿಟ್ ಆಫ್ ಅಗ್ರೆಸಿವ್ ನ್ಯಾಷನಲಿಸಮ್. ಸೊ ಇಲ್ಲಿ ಮರ್ಕ್ಯಾಂಟಲಿಸಮ್ಮು ಕೇವಲ ವ್ಯಾಪಾರಿ ದೃಷ್ಟಿಕೋನ ಅನ್ನುವಂಥದ್ದೇ ಅಲ್ಲದೆ ಇಟ್ ಆಲ್ಸೋ ಸೇಸ್ ಅಬೌಟ್ ದ ಸ್ಪಿರಿಟ್ ಆಫ್ ಅಗ್ರೆಸಿವ್ ನ್ಯಾಷನಲಿಸಮ್. ಸೊ ಇಲ್ಲಿ ನಮ್ಮ ರಾಷ್ಟ್ರ ಏಳಿಗೆಯನ್ನು ಪಡಿಬೇಕು, ನಮ್ಮ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿಗೊಳ್ಳಬೇಕು ಅನ್ನುವಂಥ ಅಗ್ರೆಸಿವ್ ನ್ಯಾಷನಲಿಸಮ್ ಅನ್ನು ಹೊಂದಿ ಅದರ ಜೊತೆಗೆ ವ್ಯಾಪಾರಿ ದೃಷ್ಟಿಕೋನವನ್ನು ನಾವು ಮರ್ಕ್ಯಾಂಟಲಿಸಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಬ್ರಿಟನ್ ಅಂತಂದಾಗ ಸೊ ಇಟ್ ವಾಸ್ ಹ್ಯಾವಿಂಗ್ ಎ ಅಗ್ರೆಸಿವ್ ನ್ಯಾಷನಲಿಸ್ಟಿಕ್ ಆಟಿಟ್ಯೂಡ್. ಅಲ್ಲಿನ ಜನರಿಗೆ ಉಪಯೋಗ ಆಗಬೇಕು, ಅಲ್ಲಿನ ಜನರಿಗೆ ಲಾಭ ಆಗಬೇಕು, ಅಲ್ಲಿನ ಕ್ಯಾಪಿಟಲಿಸ್ಟು ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಲ್ಲಿನ ಇಂಡಸ್ಟ್ರಿಯಲ್ಸ್ ಭಾರತದಲ್ಲಿ ಇಂಡಸ್ಟ್ರೀಸನ್ನು ಸ್ಟಾರ್ಟ್ ಮಾಡಬೇಕು, ಅಲ್ಲಿನ ಆಫೀಸರ್ಸ್ ಇಲ್ಲಿ ಬಂದು ಆಳ್ವಿಕೆಯನ್ನು ಮಾಡಬೇಕು. ಸೊ ಇದೆಲ್ಲವೂ ಕೂಡ ಇಟ್ ಸೇಸ್ ಅಬೌಟ್ ಅಗ್ರೆಸಿವ್ ನ್ಯಾಷನಲಿಸಮ್. ಸೊ ಅಗ್ರೆಸಿವ್ ನ್ಯಾಷನಲಿಸಮ್ which is also having economic point of view. So ಅದನ್ನು ನಾವು ಮರ್ಕ್ಯಾಂಟಲಿಸಮ್ ಅಂತ ಕರಿತೀವಿ. ಸೊ ದಿಸ್ ಬೇಸಿಕ್ ಐಡಿಯಾ ವಾಸ್ ದಟ್ ಆಫ್ ರೆಗ್ಯುಲೇಷನ್ ಆಫ್ ಆಲ್ ಎಕನಾಮಿಕ್ ಆಕ್ಟಿವಿಟಿ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟ್ರೆಂಥನಿಂಗ್ ಒನ್ಸ್ ನೇಷನ್. ಸೊ ಇಲ್ಲಿ ನಮ್ಮ ರಾಷ್ಟ್ರವನ್ನು ನಾವು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಹ್ಯಾವಿಂಗ್ ಎ ರೆಗ್ಯುಲೇಷನ್ ಆಫ್ ಆಲ್ ದ ಆಕ್ಟಿವಿಟೀಸ್ ದಟ್ ಟು ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು. ಯಾತಕ್ಕೋಸ್ಕರ? ಫಾರ್ ದ ಇಂಟ್ರೆಸ್ಟ್ ಆಫ್ ಸ್ಟ್ರೆಂಥನಿಂಗ್ ದ ನೇಷನ್. ಸೊ ಯಾರ ನೇಷನ್ನು? ನಮ್ಮ ನೇಷನ್. ಅಂದರೆ ನಾವು ಎಲ್ಲಿ ವ್ಯಾಪಾರಕ್ಕೆ ಹೋಗಿರ್ತೀವೋ ಸೊ ನಮ್ಮ ನೇಷನ್ ಯಾವುದಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಬ್ರಿಟನ್ ಕೇಮ್ ಟು ಇಂಡಿಯಾ ಫಾರ್ ದ ಇಂಟ್ರೆಸ್ಟ್ ಆಫ್ ಸ್ಟ್ರೆಂಥನಿಂಗ್ ದ ಬ್ರಿಟಿಷ್ ನೇಷನ್ ಅಥವಾ ಬ್ರಿಟನ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ಮರ್ಕ್ಯಾಂಟಲಿಸಮ್ ಮೀನ್ಸ್. ಸೊ ಆಸ್ ಫಾರ್ ಆಸ್ ಓವರ್ಸೀಸ್ ಟ್ರೇಡ್ ಈಸ್ ಕನ್ಸರ್ನ್ಡ್, it was sought to be regulated through chartered trading companies and the twin aims were there for those companies. ಸೊ ಇಲ್ಲಿ ನಾವೀಗಾಗಲೇ ನೋಡಿದ ಹಾಗೆ ಬೇರೆ ಬೇರೆ ಹೆಸರುಗಳಿಂದ ಪೋರ್ಚುಗೀಸರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೊಂದಿದ್ರು, ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೊಂದಿದ್ರು, ಡಚ್ಚರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೊಂದಿದ್ರು, ಫ್ರೆಂಚರು ಕೂಡ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೊಂದಿದ್ರು. ಸೊ ದೇ ಆರ್ ಆಲ್ ಚಾರ್ಟರ್ಡ್ ಟ್ರೇಡಿಂಗ್ ಕಂಪನೀಸ್. ಸೊ ಅದಕ್ಕೋಸ್ಕರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾರ್ಮ್ ಆಗಿರ್ತಾ ಇತ್ತು. ಸೊ ಅಂಥ ಚಾರ್ಟರ್ಡ್ ಕಂಪನೀಸ್ ದೇ ಸ್ಟಾರ್ಟೆಡ್ ಕಮ್ಮಿಂಗ್ ಟು ದ ಈಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡ್ ವಿತ್ ಟ್ವಿನ್ ಏಮ್. ಎರಡು ರೀತಿಯಾದಂಥ ಗುರಿಗಳನ್ನು ಹೊಂದಿ ಅವರು ಈ ಪೂರ್ವದ ಕಡೆಗೆ ಬರೋದಕ್ಕೆ ಶುರು ಮಾಡಿದ್ರು. ಸೊ ವಾಟ್ ವರ್ ದೋಸ್ ಟು ಏಮ್ಸ್ ಅಥವಾ ಟ್ವಿನ್ ಏಮ್ಸ್ ಅನ್ನುವಂಥದ್ದಾದರೆ, ಮೊದಲನೇದಾಗಿ ಟು ಹ್ಯಾವ್ ಎ ಫೇವರಬಲ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಸೊ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತಂದರೆ ಇಟ್ ಈಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಬ್ಯಾಲೆನ್ಸು. ಅಂದರೆ ಎಕ್ಸ್ಪೋರ್ಟ್ ಶುಡ್ ಬಿ ಮೋರ್ ದ್ಯಾನ್ ಇಂಪೋರ್ಟ್ಸ್ ಅನ್ನುವಂಥ ಸಂದರ್ಭ. ನಾವು ತರಿಸ್ಕೊಳ್ಳೋದಕ್ಕಿಂತ ಕಳಿಸುವಂಥದ್ದು ಅಥವಾ ರಫ್ತು ಹೆಚ್ಚಾಗಿರಬೇಕು ಆಮದಿಗಿಂತ ಅನ್ನುವಂಥ ಒಂದು ವಿಚಾರವನ್ನು ಹೇಳುವಂಥದ್ದು ಬ್ಯಾಲೆನ್ಸ್ ಆಫ್ ಟ್ರೇಡ್. ಫೇವರಬಲ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದಾಗ ಇಟ್ ಶುಡ್ ಬಿ ಎಕ್ಸ್ಪೋರ್ಟ್ ಶುಡ್ ಬಿ ಮೋರ್ ದ್ಯಾನ್ ಇಂಪೋರ್ಟ್ಸ್ ಅನ್ನುವಂಥದ್ದು ಮೊದಲ ಒಂದು ಏಮ್ ಆಗಿತ್ತು. ಎರಡನೇದಾಗಿ ಟು ಪ್ರಮೋಟ್ ಫ್ಲೋ ಆಫ್ ಬುಲಿಯನ್ ಇನ್ ಟು ದ ಹೋಮ್ ಕಂಟ್ರಿ. ಸೊ ಇಲ್ಲಿ ಎರಡನೇ ಒಂದು ಗುರಿ ಏನು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡುವಂಥದ್ದಾದರೆ, ಬುಲಿಯನ್ ಅಂತಂದರೆ ಇಲ್ಲಿ ಇನ್ಕಮ್ ಅಥವಾ ವೆಲ್ತ್ ಅನ್ನುವಂಥದ್ದು. ಸೊ ಹಾಗಾಗಿ ಟು ಪ್ರಮೋಟ್ ಫ್ಲೋ ಆಫ್ ಬುಲಿಯನ್ ಇಂಟು ಹೋಮ್ ಕಂಟ್ರಿ. ಹೋಮ್ ಕಂಟ್ರಿ ಯಾವುದು? ಇಲ್ಲಿ ಬ್ರಿಟನ್. ಬುಲಿಯನ್ ಅಂತಂದಾಗ ವೆಲ್ತು ಎಲ್ಲಿಂದ ಎಲ್ಲಿ ಕಾಲೋನೀಸಿಂದ ಎಲ್ಲಿಗೆ ಹೋಗಬೇಕು ವೆಲ್ತ್ ಅಂತಂದರೆ ಟು ದೇರ್ ಹೋಮ್ ಕಂಟ್ರಿ, ದಟ್ ಈಸ್ ಟು ಬ್ರಿಟನ್. ಸೊ ಈ ರೀತಿಯಾದಂಥ ಎರಡು ಏಮ್ಸನ್ನು ಇಟ್ಕೊಂಡು ನಾಟ್ ಓನ್ಲಿ ಬ್ರಿಟನ್, ಆಲ್ ದ ಚಾರ್ಟರ್ಡ್ ಟ್ರೇಡಿಂಗ್ ಕಂಪನೀಸ್ ದೇ ಎಂಟರ್ಡ್ ಇನ್ ಟು ಈಸ್ಟ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಆಗಿನ ಸಂದರ್ಭದ ಯುರೋಪಿಯನ್ ಕಂಪನಿಗಳ ಎಲ್ಲ ಗುರಿ ಕೂಡ ಈ ಮರ್ಕ್ಯಾಂಟಲಿಸ್ಟ್ ವ್ಯೂ ಆಫ್ ಥಿಂಕಿಂಗ್ಗೆ ಆಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ದೀಸ್ ಮರ್ಚೆಂಟ್ ಕಂಪನೀಸ್ ಏಮ್ ಎಟ್ ಎ ಲಾರ್ಜ್ ಪ್ರಾಫಿಟ್ ಮಾರ್ಜಿನ್. ಸೊ ಅವ್ರಿಗೆ ಮುಖ್ಯವಾದಂಥ ಉದ್ದೇಶ ಏನಾಗಿತ್ತು ಅಂತಂದರೆ ಗೆಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಷ್ಟೇ. ಸೊ ಎಲ್ಲದರಲ್ಲೂ ಕೂಡ ಹೆಚ್ಚು ಲಾಭವನ್ನು ಪಡಿಬೇಕು ಅನ್ನುವಂಥದ್ದೇ ಅವರ ಮುಖ್ಯವಾದಂಥ ಉದ್ದೇಶ ಆಗಿತ್ತು. ದಿಸ್ ಕುಡ್ ಬಿ ಪಾಸಿಬಲ್ ಥ್ರೂ 3 ಮೆಥಡ್ಸ್. ಸೊ ಈ ಪ್ರಾಫಿಟ್ ಮಾರ್ಜಿನ್ ಎಲ್ಲಿಂದ ಸಿಗುತ್ತೆ ಅಂತಂದರೆ 3
ರೀತಿಯಾದಂಥ ಏನು ವಿಷಯಗಳನ್ನು ಮಾಡೋದ್ರಿಂದ ಅಥವಾ 3 ಮೆಥಡ್ಸಿಂದ 3 ರೀತಿಗಳಿಂದ ನಮಗೆ ಆ ಒಂದು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಒಂದು, ಮಾನೋಪಲಿ ಕಂಟ್ರೋಲ್ ಓವರ್ ಟ್ರೇಡ್ ಆ್ಯಂಡ್ ಎಲಿಮಿನೇಷನ್ ಆಫ್ ಆಲ್ ಪಾಸಿಬಲ್ ರೈವಲ್ಸ್. ಸೊ ಇಲ್ಲಿ ನಾವೇ ಏಕಸ್ವಾಮ್ಯತ್ವವನ್ನು ಪಡೆದುಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಬೇರೆ ಯಾರು ರೈವಲ್ಸ್ ಇದ್ದರೆ ಅವರೆಲ್ಲರನ್ನೂ ಕೂಡ ನಾವು ಹೊರಗೆ ಹಾಕಬೇಕು ಅನ್ನುವಂಥದ್ದೇ ಈ ಒಂದು ಪ್ರಾಫಿಟ್ ಮಾರ್ಜಿನ್ನ ಮುಖ್ಯವಾದಂಥ ಉದ್ದೇಶ ಆಗಿತ್ತು. ಎರಡನೇದಾಗಿ, ಪರ್ಚೇಸ್ ಆಫ್ ಗೂಡ್ಸ್ ಅಟ್ ಚೀಪ್ ರೇಟ್ಸ್ ಆ್ಯಂಡ್ ಸೇಲ್ ಆಫ್ ಕಮಾಡಿಟೀಸ್ ಅಟ್ ಎ ವೆರಿ ಹೈ ರೇಟ್. ಸೊ ಇಲ್ಲಿ ಪರ್ಚೇಸ್ ಮಾಡೋದು ಕಡಿಮೆ ರೇಟ್ಗೆ, ಆದರೆ ಮಾರಾಟ ಮಾಡೋದು ಹೆಚ್ಚಿನ ಲಾಭಕ್ಕೆ. ಸೊ ಹೀಗಾದಾಗ ಕಡಿಮೆ ಖರ್ಚಲ್ಲಿ ಕೊಂಡ್ಕೊಂಡಿರ್ತಾರೆ, ಆದರೆ ಹೆಚ್ಚು ಬೆಲೆಯನ್ನು ಮಾಡಿ ಕೊಟ್ಟಂಥ ಸಂದರ್ಭದಲ್ಲಿ ಅದರಿಂದಲೂ ಕೂಡ ಲಾಭ ಬರುತ್ತೆ. ಸೊ ಹಾಗಾಗಿ ಇದು ಒಂದು ರೀತಿಯಾದಂಥ ಮೆಥಡು. ಮೂರನೇದಾಗಿ, ದ ಅಬವ್ ಆಬ್ಜೆಕ್ಟಿವ್ಸ್ ಕುಡ್ ಬಿ ಅಚೀವ್ಡ್ ಇಫ್ ದೇ ಕುಡ್ ಎಸ್ಟಾಬ್ಲಿಷ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ದ ಕಂಟ್ರೀಸ್ ದೇ ಟ್ರೇಡೆಡ್ ವಿತ್. ಸೊ ಯಾವ ದೇಶದಲ್ಲಿ ಅವರು ವ್ಯಾಪಾರವನ್ನು ಕೈಗೊಳ್ತಾ ಇರ್ತಾರೋ ಅಂಥ ದೇಶದ ರಾಜಕೀಯ ಹಿಡಿತ ಅನ್ನುವಂಥದ್ದು ಇವರ ಕೈಯಲ್ಲಿದ್ದರೆ ಮೇಲಿನ 2 ಪಾಸಿಬಿಲಿಟೀಸು ಸಾಧ್ಯ ಆಗುತ್ತೆ. ಏನು, ಮೊನೋಪಲಿ ಬರುತ್ತೆ, ಜೊತೆಗೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಅಟ್ ಎ ಚೀಪರ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಟ್ ಎ ವೆರಿ ಹೈ ರೇಟ್ ಅನ್ನುವಂಥದ್ದು ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ದೇ ವಾಂಟೆಡ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ದ ಕಂಟ್ರೀಸ್ ವೇರ್ ದೇ ಟ್ರೇಡೆಡ್ ವಿತ್ ಅನ್ನುವಂಥದ್ದು. ಸೊ ಇದು ಇನ್ನೊಂದು ಮುಖ್ಯವಾದಂಥ ಅಂಶ ಯಾವುದರಲ್ಲಿ, ಮರ್ಕ್ಯಾಂಟಲಿಸ್ಟ್ ಪಾಲಿಸಿಯಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವಿಚಾರವಾಗಿ ನಾವು ಮಾತಾಡುವಂತಹ ಸಂದರ್ಭದಲ್ಲಿ, ಅಥವಾ ಈಸ್ಟ್ ಇಂಡಿಯಾ ಕಂಪನೀಸ್ ಎಲ್ಲ ಈಸ್ಟ್ ಇಂಡಿಯಾ ಕಂಪನೀಸ್ ಹೇಗೆ ಕೆಲಸವನ್ನು ಮಾಡ್ತಿದ್ವು ಅನ್ನುವಂಥದ್ದಾದರೆ, so English East India Company struggle with other merchant companies in India, that is Dutch, French and all those other companies. It was aimed at elimination of all European rivals from ದ ಇಂಡಿಯನ್ ಟ್ರೇಡ್. ಸೊ ನೀವು ಗಮನಿಸಬೇಕು, ಆ ಪ್ರಾಫಿಟ್ ಮಾರ್ಜಿನನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಮೊದಲನೇ ಅಂಶ ಇದೆ, ಏನು, ಎಲಿಮಿನೇಷನ್ ಆಫ್ ರೈವಲ್ ಕಂಟ್ರೀಸ್. ಸೊ ಹಾಗಾಗಿ ಇಂಗ್ಲೀಷ್ ಹ್ಯಾಡ್ ಎ ಬ್ಯಾಟಲ್ ವಿತ್ ಎವ್ರಿ ಯುರೋಪಿಯನ್ ಕಂಪನಿ, ಡಚ್ ಕಂಪನಿ ಆಗಿರ್ಬೋದು ಅಥವಾ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ಬೋದು. ಸೊ ಹಾಗಾಗಿ ಇಟ್ ಏಮ್ಡ್ ಅಟ್ ಎಲಿಮಿನೇಟಿಂಗ್ ದ ಅದರ್ ಯುರೋಪಿಯನ್ ರೈವಲ್ಸ್ ಫ್ರಮ್ ದ ಇಂಡಿಯನ್ ಟ್ರೇಡ್. ಸೊ ದಿಸ್ ಇಸ್ ಒನ್ ಥಿಂಗ್. ಆಮೇಲೆ ವೇರಿಯಸ್ ವಾರ್ಸ್ ದಟ್ ದ ಈಸ್ಟ್ ಇಂಡಿಯಾ ಕಂಪನಿ ಫಾಟ್ ಅಗೇನ್ಸ್ಟ್ ಇಂಡಿಯನ್ ಪ್ರಿನ್ಸಸ್. ಇಲ್ಲಿ ಕೇವಲ ಯುರೋಪಿಯನ್ನರ ಜೊತೆ ಅಲ್ಲದೆ ಭಾರತೀಯ ರಾಜರ ಜೊತೆ ಕೂಡ ಏನು ಯುದ್ಧಗಳನ್ನು ಮಾಡಲಾಯಿತು. ಯಾಕೆ ಅಂತಂದರೆ ತಮ್ಮ ಒಂದು ಏನು ಹಿಡಿತವನ್ನು ಸಾಧಿಸೋದಕ್ಕೆ, ಅಂದರೆ ಯಾವ ಒಂದು ರಾಜರುಗಳು ತುಂಬ ಸುಲಭವಾಗಿ ಹಿಡಿತಕ್ಕೆ ಸಿಗ್ತಾರೆ ಅನ್ನುವಂಥ ಒಂದು ಅಂದಾಜನ್ನು ಇವ್ರು ಆಗ್ತಾ ಇದ್ರು. ಸೊ ಅಂಥ ರಾಜರುಗಳನ್ನು ಅವರ ಜೊತೆ ಯುದ್ಧ ಮಾಡೋದ್ರ ಮೂಲಕ ಅವರನ್ನು ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಸೊ ದಟ್ ವಾಸ್ ದ ಕೇಸ್ ವಿತ್ ಬೆಂಗಾಲ್, ಆಂಗ್ಲೋ ಮೈಸೂರ್ ವಾರ್ಸ್, ಆಮೇಲೆ ಆಂಗ್ಲೋ ಮರಾಠಾಸ್. ಸೊ ಹೀಗಾಗಿ ಎಲ್ಲ ಒಂದು ಯುದ್ಧಗಳಲ್ಲೂ ಕೂಡ ಅವರು ಸೋಲಿಸಿದ್ರು ಮತ್ತು ಆ ಪ್ರದೇಶಗಳನ್ನು ಹಿಡಿತಕ್ಕೆ ತೆಗೆದುಕೊಂಡ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್, these are all the wars which brought control of political power of the parts of India ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಬ್ರಿಟಿಷರು not only fought with other European companies but also with the native Indian princes to control the ಇಂಡಿಯನ್ ಸಬ್ ಕಾಂಟಿನೆಂಟ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇದು ಇನ್ನೊಂದು ವಿಷಯ ಅಂದರೆ ಅದು ಏನು ಅಂದ್ಕೊಳ್ತು ಮೆಥಡ್ಸು, ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಶುರು ಮಾಡ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಸೊ ಹಾಗಾಗಿ ಇಟ್ ವಾಸ್ ಸ್ಟೆಪ್ಪಿಂಗ್ ದ ಸಕ್ಸಸ್ ಅನ್ನುವಂಥದ್ದು, ಅಂದರೆ ಅದು ಒಂದೊಂದು ಹಂತವಾಗಿ ಸಕ್ಸಸ್ಸನ್ನು ಕಾಣ್ತಾ ಇರೋದಕ್ಕೆ ನಾವು ಸಾಕ್ಷಿಯಾಗಬೇಕಾಗತ್ತೆ ಅನ್ನುವಂಥದ್ದು. ದ ಪೊಲಿಟಿಕಲ್ ಪವರ್ ಆಫ್ ದ ಕಂಪನಿ ಅಕ್ವೈರ್ಡ್ ವಾಸ್ ಯೂಸ್ ಟು ಕಂಟ್ರೋಲ್ ದ ಎಕಾನಮಿ ಆಫ್ ಇಂಡಿಯಾ. ಸೊ ಏನು ಅವರು ಭಾರತದಲ್ಲಿ ಪೊಲಿಟಿಕಲ್ ಕಂಟ್ರೋಲನ್ನು ಒಂದೊಂದೇ ಪ್ರದೇಶದಲ್ಲಿ ಪಡ್ಕೊಳ್ತಾ ಹೋದರು. ಸೊ ಅದನ್ನು by introducing new form of revenue systems, they control the economy of India. ಸೊ ಈಗ ಪರ್ಮನೆಂಟ್ ಸೆಟಲ್ಮೆಂಟ್ ಆಗಿರ್ಬೋದು, ರೈತವಾರಿ, ಮಹಲ್ವಾರಿ, ಸೊ ಇಂಥ ಎಲ್ಲ ರೆವಿನ್ಯೂ ಸಿಸ್ಟಮ್ಸನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ದೇ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ದ ಎಕಾನಮಿ ಆಫ್ ಇಂಡಿಯಾ ಟು ಕಂಟ್ರೋಲ್ ದ ವೆರಿ ಸೋರ್ಸ್ ಆಫ್ ಇಂಡಿಯನ್ ವೆಲ್ತ್ ಆ್ಯಂಡ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್ ಆಫ್ ಇಂಡಿಯಾ. ಸೊ ಇದು ಎಕಾನಮಿಯನ್ನು ಯಾಕೆ ಕಂಟ್ರೋಲ್ ಮಾಡೋದಕ್ಕೆ ಹೊರಟರು ಅಂತಂದರೆ, ದ
ಭಾರತದ ಎಕಾನಮಿಯ ಮೂಲ ಏನಿದೆ ಅಲ್ಲಿಂದಲೇ ನಾವು ಹಿಡಿತವನ್ನು ಸಾಧಿಸಬೇಕು. ಜೊತೆಗೆ ಭಾರತದ ಒಳ ಮತ್ತು ಹೊರಗಿನ ವ್ಯಾಪಾರವನ್ನು ನಾವು ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದೇ ಸ್ಟಾರ್ಟೆಡ್ ಇಂಟ್ರೊಡ್ಯೂಸಿಂಗ್ ದ ನ್ಯೂ ರೆವಿನ್ಯೂ ಸಿಸ್ಟಮ್ಸ್ ಅನ್ನುವಂಥದ್ದು. ಥ್ರೂ ದ್ಯಾಟ್ ದೇ ಕಂಟ್ರೋಲ್ ದ ಎಕಾನಮಿ ಆಫ್ ಇಂಡಿಯಾ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಇಂಡಿಯನ್ ಮರ್ಚೆಂಟ್ಸ್ ವರ್ ಪ್ರೊಹಿಬಿಟೆಡ್. ಇಲ್ಲಿ ನೋಡಿ, ಅವರು ಬಂದಾದಮೇಲೆ ದೇ ಪ್ರೊಹಿಬಿಟೆಡ್ ಇಂಡಿಯನ್ ಮರ್ಚೆಂಟ್ಸ್. ಭಾರತದಲ್ಲಿ ವ್ಯಾಪಾರಸ್ಥರು ಇಲ್ಲವೇ ಇಲ್ಲ. ವ್ಯಾಪಾರಸ್ಥರು ಇದ್ದರೂ ಕೂಡ ಅವರು ದೇ ವರ್ ಪ್ರೊಹಿಬಿಟೆಡ್ ಫ್ರಮ್ ದ ಟ್ರೇಡ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನಾಟ್ ಓನ್ಲಿ ಪ್ರೊಹಿಬಿಟೆಡ್, ಮತ್ತೇನು ಮಾಡಿದ್ರು ಅಂತಂದರೆ ಬೈಯಿಂಗ್ ಕಮಾಡಿಟೀಸ್ ಡೈರೆಕ್ಟ್ಲಿ ಫ್ರಮ್ ದ ಪ್ರೊಡ್ಯೂಸರ್ಸ್. ರೈತರಿಂದ ನೇರವಾಗಿ ಅವರು ಕಮಾಡಿಟೀಸನ್ನು ಕೊಳ್ಳೋ ಹಾಗಿಲ್ಲ, ಬಿಕಾಸ್ ಇಟ್ ವಾಸ್ ಮೊನೋಪಲೈಸ್ಡ್ ಬೈ ಇಂಗ್ಲೀಷ್. ಸೊ ಇಂಗ್ಲೀಷರು ಅದನ್ನು ಏಕಸ್ವಾಮ್ಯತ್ವವನ್ನು ಪಡ್ಕೊಂಡಿದ್ರು. ಸೊ ಇಂಗ್ಲೀಷರೇ ರೈತರ ಹತ್ರ ನೇರವಾಗಿ ಹೋಗಿ ಸಂಪತ್ತನ್ನು ಖರೀದಿ ಮಾಡಬೇಕಾಗಿತ್ತು. ಆಮೇಲೆ ಏಜೆಂಟ್ಸ್ ಆಫ್ ದ ಕಂಪನಿ ಫೋರ್ಸ್ಡ್ ದೇರ್ ಗೂಡ್ಸ್ ಆನ್ ದ ಇಂಡಿಯನ್ ಮರ್ಚೆಂಟ್ಸ್ ಅಟ್ ಎ ಪ್ರೈಸ್ ಆಫ್ ಹೈಯರ್ ದ್ಯಾನ್ ದ ಪ್ರಿವೈಲಿಂಗ್ ಅಟ್ ಮಾರ್ಕೆಟ್. ಸೊ ಇಲ್ಲಿ ಇಂಗ್ಲೀಷರು ಮೊದಲು ರೈತರಿಂದ ಕೊಂಡ್ಕೊಂಡ್ಬರ್ತಿದ್ರು. ಇಂಗ್ಲೀಷ್ ಏಜೆಂಟ್ಸ್ ಏನು ಮಾಡ್ತಿದ್ರು ಅಂತಂದರೆ ಇಂಡಿಯನ್ ಮರ್ಚೆಂಟ್ಸ್ ಮೇಲೆ ಹೇರ್ತಾ ಇದ್ರು. ಇವರಿಗೆ ಇಷ್ಟ ಬಂದಷ್ಟು ಬೆಲೆಯನ್ನು ಭಾರತೀಯ ವ್ಯಾಪಾರಸ್ಥರು ಕೊಟ್ಟು ತಮಗೆ ಬೇಕಾದಂಥ ವಸ್ತುಗಳನ್ನು ಮಾರಾಟಕ್ಕೆ ಕೊಂಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಉಂಟಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ದೇ ವರ್ ಆಲ್ಮೋಸ್ಟ್ ಗೆಟ್ಟಿಂಗ್ ಮೊನೋಪಲಿ ಓವರ್ ದ ಟ್ರೇಡ್ ಆಫ್ ಇಂಡಿಯಾ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ದಿಸ್ ವಾಸ್ ಮರ್ಕ್ಯಾಂಟಲಿಸ್ಟ್ ಫಾರ್ಮ್ ಆಫ್ ಪ್ಲಂಡರಿಂಗ್ ಇಂಡಿಯಾ, ಅಥವಾ ಥ್ರೂ ಮರ್ಕ್ಯಾಂಟಲಿಸಮ್ ದೇ ಆ್ಯಕ್ಚುಲಿ ಕಂಟ್ರೋಲ್ ದ ಎಕಾನಮಿ ಆಫ್ ಇಂಡಿಯಾ ಅನ್ನುವಂಥದ್ದು. ಇನ್ನು ಸೆಕೆಂಡ್ ಸ್ಟೆಪ್ ಇನ್ ದಟ್ ಇಸ್ ದ ಪೀರಿಯಡ್ ಆಫ್ ಕಲೋನಿಯಲ್ ಪ್ಲಂಡರ್. ಸೊ ಇಲ್ಲಿ ಕಲೋನಿಯಲ್ ಪ್ಲಂಡರ್ ಅನ್ನುವಂಥ ಸಂದರ್ಭದಲ್ಲಿ ವೆನ್ ದೇ ಸ್ಟಾರ್ಟೆಡ್ ದೇರ್ ಕಾಲೋನಿ ಎಕ್ಸಾಕ್ಟ್ಲಿ ಅನ್ನುವಂಥ ಸಂದರ್ಭದಲ್ಲಿ ಇಟ್ ಈಸ್ ಆಫ್ಟರ್ 1757. ಸೊ ಇಲ್ಲಿ 1757 is a landmark in the administration and in the history of Britain and India. ಯಾಕೆ ಅಂತಂದರೆ ಬ್ಯಾಟಲ್ ಆಫ್ ಪ್ಲಾಸಿ ಅದು. ಸೊ ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಕ್ಚುಲಿ ಗೇವ್ ಡೈರೆಕ್ಟ್ ಕಂಟ್ರೋಲ್ ಆಫ್ ಬ್ರಿಟಿಷ್ East India Company over Indian trade and commerce or administration, political field, whatever you can say. It is a very landmark of Indian history ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ 1757ರಲ್ಲಿ ಒಂದು ಚಾರ್ಟರನ್ನು ಹೊರಡಿಸಲಾಗುತ್ತೆ. ಸೊ ಆ ಚಾರ್ಟರ್ ಪ್ರಕಾರ ದಿಸ್ ಈಸ್ಟ್ ಇಂಡಿಯಾ ಕಂಪನಿ was not only a commercial company, but it is a military company, political body. So ಇದೆಲ್ಲ ಕೂಡ ಆಗಿ ಟರ್ನ್ ಆಯಿತು. ಸೊ ಚಾರ್ಟರ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ underwent a change after 1757 because it did not remain a trading company from now onwards. ಸೊ ಈಗಿಂದ ಅದು ಕೇವಲ ವ್ಯಾಪಾರಸ್ಥ ಕಂಪನಿಯಾಗಿ ಉಳಿಲಿಲ್ಲ, ಬದಲಾಗಿ ಅದು ಒಂದು ಮಿಲಿಟರಿ ಕಂಪನಿ ಆಯಿತು, ಒಂದು ಪೊಲಿಟಿಕಲ್ ಬಾಡಿ ಆಯಿತು. ಸೊ ಇಟ್ ಗಾಟ್ ಟೋಟಲ್ ಕಂಟ್ರೋಲ್ ಓವರ್ ಬೆಂಗಾಲ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಅದಾದಮೇಲೆ ಇಟ್ ಅಸ್ಯೂಮ್ಡ್ ದ ನ್ಯೂ ರೋಲ್ ಆಫ್ ಕಿಂಗ್ ಮೇಕರ್. ಸೊ ಈಗ ನೀವು ಗಮನಿಸ್ಬೋದು, ಡ್ಯೂರಿಂಗ್ ದ ಬ್ಯಾಟಲ್ ಆಫ್ ಪ್ಲಾಸಿ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರನ್ನ ಬದಲಾಯಿಸ್ತಾ ಹೋದಂಥದ್ದು. ಸಿರಾಜುದ್ದೌಲಾ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಸಿರಾಜುದ್ದೌಲನನ್ನು ಮೀರ್ ಜಾಫರ್ನ ಬದಲಿಗೆ ಕೆಳಗಿಳಿಸಿದಂಥದ್ದು, ಮೀರ್ ಜಾಫರ್ನನ್ನು ಮೀರ್ ಕಾಸಿಮ್ನ ಬದಲಿಗೆ ಕೆಳಗಿಳಿಸಿದಂಥದ್ದು, ಮೀರ್ ಕಾಸಿಮ್ನನ್ನು ಮತ್ತೊಮ್ಮೆ ಮೀರ್ ಜಾಫರ್ನನ್ನು ಅಧಿಕಾರಕ್ಕೆ ತರೋದಕ್ಕೋಸ್ಕರ ಕೆಳಗಿಳಿಸಿದಂಥದ್ದು. ಸೊ ಹೀಗೆ ಅವರ ರೋಲ್ ಆಲ್ಸೋ ಇಟ್ ಚೇಂಜ್ ಡ್ಯೂರಿಂಗ್ ದಟ್ ಟೈಮ್. ಸೊ ದೇ ಸ್ಟಾರ್ಟೆಡ್ playing the role of king makers and changing the Nawabs of Bengal at their will ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅವ್ರಿಗೆ ಲಾಭ ಸಿಗ್ತಾ ಇಲ್ವಾ, ಆಯಿತು ಇವರನ್ನ ಬೇಡ ಇನ್ನೊಬ್ಬರನ್ನ ಅಧಿಕಾರಕ್ಕೆ ತರೋಣ. ಸೊ ಅವರು ಹೇಗಿದ್ರು ಅಂತಂದರೆ, ನವಾಬರು ಆಯಿತು ನೀವು ನವಾಬನನ್ನು ಮಾಡಿದ್ರೆ ನಾನು ನಿಮ್ಮ ಬಾಕಿನೆಲ್ಲ ತೀರಿಸ್ತೀನಿ, ನಿಮಗೆ ಹೆಚ್ಚು ಹೆಚ್ಚು ಇನ್ಕಮನ್ನು ತಂದು ಕೊಡ್ತೀನಿ ಅಂತ ತುಂಬ ಬ್ಲೈಂಡಾಗಿ ಒಪ್ಕೊಳ್ತಾ ಇದ್ದಂಥದ್ದು. ಅಲ್ಲಿ ರೆವಿನ್ಯೂ ಹೇಗೆ,
ನಾವು ಹೇಗೆ ಅವರನ್ನು ಸಾಕಬಹುದು, ಹೇಗೆ ಅವರನ್ನು ಏನು ದುಡ್ಡು ಕೊಡ್ತಾ ಇರ್ಬೋದು ಅವ್ರಿಗೆ ಅನ್ನುವಂಥ ಆಲೋಚನೆ ಅವ್ರಿಗಿರಲಿಲ್ಲ. ಬದಲಾಗಿ ಅವರು ದೇ ಸ್ಟಾರ್ಟೆಡ್ ಬಿಲೀವಿಂಗ್ ದ ಬ್ರಿಟಿಷರ್ಸ್ ಬ್ಲೈಂಡ್ಲಿ ಆ್ಯಂಡ್ ದೇ ವಾಂಟೆಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದೀಸ್ ಪೀಪಲ್ ವಾಂಟೆಡ್ ಪ್ರಾಫಿಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ದ ರೋಲ್ ಆಫ್ ಕಿಂಗ್ ಮೇಕರ್ ವಾಸ್ ದ ಕಂಡೀಷನ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಟ್ 1757 ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ನೋ ವಂಡರ್ ದ ಗವರ್ನರ್ ಆ್ಯಂಡ್ ಮೆಂಬರ್ಸ್ ಆಫ್ ಹಿಸ್ ಕೌನ್ಸಿಲ್ ಎಂಜಿನಿಯರ್ 3 ಕ್ವಿಕ್ ರೆವಲ್ಯೂಷನ್ಸ್ ಇನ್ ಬೆಂಗಾಲ್. ಸೊ ಇಲ್ಲಿ 1757ನಲ್ಲಿ ಸಿರಾಜುದ್ದೌಲಾ ಬರ್ತಾನೆ, 1760 ಮೀರ್ ಜಾಫರ್ ಬರ್ತಾನೆ, 64 ಮೀರ್ ಕಾಸಿಂ ಬರ್ತಾನೆ. ಸೊ ಹೀಗೆ there was 3 revolutions in Bengal. ಹಾಗಾಗಿ ಇದೆಲ್ಲ ಅವರ ಒಂದು ಪ್ಲೇ ಆಗಿತ್ತು. ಅವರ ಲಾಭಕ್ಕೋಸ್ಕರ ಅವರು ಏನೆಲ್ಲ ಬೇಕಾದರೂ ಮಾಡುವಂಥ ಒಂದು ವಿಚಾರಕ್ಕೆ ತಯಾರಾಗಿದ್ದರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ದೇ ವಾಂಟೆಡ್ ಮೋರ್ presence, more military forces. ಸೊ ಹಾಗಾಗಿ ದೇ ಸ್ಟಾರ್ಟೆಡ್ ಚೇಂಜಿಂಗ್ ದ ಬೆಂಗಾಲ್ ನವಾಬ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ದ ಸರ್ವೆಂಟ್ಸ್ ಆಫ್ ಕಂಪನಿ ದೇ ಇನ್ಫೆಕ್ಟೆಡ್ ವಿತ್ ದ ಸ್ಪಿರಿಟ್ ಆಫ್ ಮೇಕಿಂಗ್ ಎ ಕ್ವಿಕ್ ಬಕ್. ಅಂದರೆ ಇಲ್ಲಿ ಅವ್ರಿಗೆ ಏನು ಆಸೆ ಉಟ್ಕೊಳ್ತು ಅನ್ನುವಂಥದ್ದಾದರೆ ಗೆಟ್ ರಿಚ್ ಕ್ವಿಕ್ ಮೆಂಟ್ಯಾಲಿಟಿ, ಅಂದರೆ ನಾವು ಬಹು ಬೇಗ ಶ್ರೀಮಂತರಾಗಬೇಕು ಅನ್ನುವಂಥ ಒಂದು ವರ್ಡನ್ನು ಕಾಯಿನ್ ಮಾಡ್ತಾರೆ ಬ್ರಿಟಿಷ್ ಪೊಯಿಟ್ ವಿಲಿಯಂ ಕಾಪರ್ ಅನ್ನುವಂಥವ್ರು. ಸೊ ಅವ್ರು ಹೇಳೋ ಪ್ರಕಾರ ಕ್ವಿಕ್ ಬಕ್ ಆ್ಯಟಿಟ್ಯೂಡ್ ಅನ್ನುವಂಥದ್ದು, ಅಂದರೆ ಅವರ ಪ್ರಕಾರ ತುಂಬ ಸುಲಭವಾಗಿ ಹಣವನ್ನು ಗಳಿಸುವಂಥ ರೀತಿಯನ್ನು ಕ್ವಿಕ್ ಬಕ್ ಆ್ಯಟಿಟ್ಯೂಡ್ ಅಂತ ಕರೀತಾರೆ. ಸೊ ಅದನ್ನು ಬ್ರಿಟಿಷ್ ಪೊಯೆಟ್ ವಿಲಿಯಂ ಕಾಪರ್ ಅನ್ನುವಂಥವ್ರು ಕಾಯಿನ್ ಮಾಡ್ತಾರೆ. ಸೊ ಅಂಥ ಮೆಂಟಾಲಿಟಿಯಲ್ಲಿ ಬ್ರಿಟಿಷ್ ಸರ್ವೆಂಟ್ಸ್ ಈ ಸಂದರ್ಭದಲ್ಲಿ ಇದ್ದರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಡೈರೆಕ್ಟರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ದೇ ವಾಂಟೆಡ್ ಹೈಯರ್ ಡಿವಿಡೆಂಡ್ಸ್, ಹೆಚ್ಚು ಏನು ಲಾಭ ಅವ್ರಿಗೆ ಬೇಕಾಗಿತ್ತು ಅನ್ನುವಂಥದ್ದು. ಜೊತೆಗೆ ಬ್ರಿಟಿಷ್ ಗೌರ್ನಮೆಂಟ್ ಕೂಡ they wanted a share in company. ಸೊ ಕಂಪನಿಯಲ್ಲಿ ಬರ್ತಾ ಇರುವಂಥ ಲಾಭದಲ್ಲಿ ಗೌರ್ಮೆಂಟ್ಗೂ ಕೂಡ ಒಂದು ಶೇರನ್ನು ಕೊಡಬೇಕಾಗಿತ್ತು. ಇಲ್ಲಿ ಭಾರತವನ್ನು ಆ ಸಂದರ್ಭದಲ್ಲಿ ಮೈನ್ ಆಫ್ ಗೋಲ್ಡ್ ಅಂತ ಕರೆಯಲಾಗ್ತಿತ್ತು. ಅಂದರೆ ಭಾರತವನ್ನು ಗಣಿ, ಚಿನ್ನದ ಗಣಿ ಅಂತ ಕರೆಯಲಾಗ್ತಿತ್ತು. ಚಿನ್ನದ ಗಣಿಯಿಂದ ಎಷ್ಟು ಸಂಪತ್ತನ್ನು ತೆಗೆದು ಕೂಡ ಅದು ಬರ್ತಾ ಇತ್ತು. ಆ ಸಂಪತ್ತಿನಲ್ಲಿ ಅಲ್ಲಿನ ಡೈರೆಕ್ಟರ್ಸ್ಗೆ, ಶೇರ್ ಹೋಲ್ಡರ್ಸ್ಗೆ, ಗೌರ್ಮೆಂಟ್ಗೆ ಎಲ್ಲರಿಗೂ ಕೂಡ ಲಾಭ ಬೇಕಾಗಿತ್ತು, ಪಾರ್ಟ್ ಬೇಕಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇನ್ನೆವಿಟಬ್ಲಿ ಬಿಗ್ಯಾನ್ ಇನ್ ದ ವರ್ಡ್ಸ್ ಆಫ್ ಬ್ರಿಟಿಷ್ ಹಿಸ್ಟಾರಿಯನ್. ಏನು ಮಾಡಿದ್ರು ಇಲ್ಲಿ ಬ್ರಿಟಿಷ್ ಸರ್ವೆಂಟ್ಸು ಅಥವಾ ಬ್ರಿಟಿಷ್ ಅಧಿಕಾರಿಗಳು. ಸೊ ಅದು ಒಬ್ಬ ಬ್ರಿಟಿಷ್ ಹಿಸ್ಟಾರಿಯನ್ ಮಾತುಗಳಲ್ಲೇ ನಾವು ಹೇಳುವಂಥದ್ದಾದರೆ ಓಪನ್ ಆ್ಯಂಡ್ ಅನ್ಅಶೇಮ್ಡ್ ಪ್ಲಂಡರ್ ಆಫ್ ಬೆಂಗಾಲ್. ಸೊ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ತುಂಬ ಏನೋ ಕುಲ್ಲ ಅಂತ ಹೇಳ್ತೀವಲ್ಲ, ಅಂದರೆ ಓಪನ್ ಆಗಿ ಮತ್ತು ಅನ್ಅಶೇಮ್ಡ್ ಪ್ಲಂಡರ್. ಸೊ ಅವರಿಗೆ ಅದರ ಬಗ್ಗೆ ಏನು ಶೇಮ್ ಇಲ್ಲ, ಅವ್ರಿಗೆ ಅದ್ರ ಬಗ್ಗೆ ಏನು ಮುಜುಗರ ಇಲ್ಲ. ಸೊ ಅಂಥ ಒಂದು ದರೋಡೆಯನ್ನು ಬೆಂಗಾಲಲ್ಲಿ ನಡೆಸಿದ್ರು ಬ್ರಿಟಿಷರು ಅನ್ನುವಂಥ ಮಾತನ್ನು ಬ್ರಿಟಿಷ್ ಹಿಸ್ಟಾರಿಯನ್ ಒಬ್ಬರು ಹೇಳಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಓಪನ್ ಆ್ಯಂಡ್ ಅನ್ಅಶೇಮ್ಡ್ ಪ್ಲಂಡರ್ ಆಫ್ ಬೆಂಗಾಲ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಆ ಒಂದು ಬೆಂಗಾಲಲ್ಲಿ ಆದಂಥ ಬೆಳವಣಿಗೆಗಳನ್ನು ಕುರಿತು ಒಬ್ಬ ಬ್ರಿಟಿಷ್ ಹಿಸ್ಟಾರಿಯನ್ ಈ ರೀತಿಯಾಗಿ ಹೇಳಿರುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಅದಾದ ಮೇಲೆ ನಮ್ಮವರೇ ಆದಂಥ R.C. ದತ್ರವರ ಎಸ್ಟಿಮೇಷನ್ ಪ್ರಕಾರ 1757 ಮತ್ತು 65 ನಡುವೆ ಕಂಪನಿ ಸರ್ವೆಂಟ್ಸು ಎಷ್ಟು ಲಾಭವನ್ನು ಪಡ್ಕೊಂಡ್ರು ಅನ್ನುವಂಥದ್ದಾದರೆ 6 ಮಿಲಿಯನ್ ಪೌಂಡ್ಸ್. ಸೊ 6 ಮಿಲಿಯನ್ ಪೌಂಡ್ಗಳಷ್ಟು ಹಣವನ್ನು ಪಡ್ಕೊಂಡ್ರು. ಅದು ಎಷ್ಟು ಏನೋ ಹಣಕ್ಕೆ ಸರಿಸಮ ಅನ್ನುವಂಥದ್ದಾದರೆ 4 times the total annual revenue of Bengal. ಸೊ ಒಂದು ವರ್ಷದಲ್ಲಿ ಬಂಗಾಳದಲ್ಲಿ ಬರುವಂಥ ಕಂದಾಯ ಏನಿದೆ, ಒಂದು ವರ್ಷದ ಕಂದಾಯ, ಅದರ 4 ಪಟ್ಟಷ್ಟು ಹಣವನ್ನು ಬ್ರಿಟಿಷ್ ಅಧಿಕಾರಿಗಳು ತಮಗಾಗಿ ಪಡ್ಕೊಂಡ್ರು ಆ ಸಂದರ್ಭದಲ್ಲಿ ಫ್ರಮ್ ದ ಪ್ರಾವಿನ್ಸ್ ಆಫ್ ಬೆಂಗಾಲ್ ಅಲೋನ್ ಅನ್ನುವಂಥದ್ದು. ಇನ್ನು ಬೇರೆ ಕಡೆಗಳಲ್ಲಿ ಅವರು ಇನ್ನೆಷ್ಟು ಲಾಭವನ್ನು ಪಡೆದಿರ್ಬೋದು. ಸೊ ಕೇವಲ ಬೆಂಗಾಳದಲ್ಲಿ ಅವರು 6 ಮಿಲಿಯನ್ ಪೌಂಡ್ಗಳಷ್ಟು ಹಣವನ್ನು 1757ರಿಂದ 65 ಹೊತ್ತಿಗೆ ಪಡ್ಕೊಂಡ್ರು ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ ಬಂಗಾಳದ ಜಮೀನ್ದಾರರಿಂದ ಕೂಡ ಅವರು ಪ್ರೆಸೆಂಟ್ಸನ್ನು ಪಡ್ಕೊಳ್ತಾ ಇದ್ರು, ಏನು ಗಿಫ್ಟ್ಸನ್ನು. ಹೇಗೆ ಅಂತಂದರೆ ಕಂಪನಿಯ ಅಫಿಷಿಯಲ್ಸು ಜಮೀನ್ದಾರರಾಗಿ ಉಳಿಸೋದಕ್ಕೆ ಮತ್ತು ರೆವಿನ್ಯೂ ಕಲೆಕ್ಷನ್ ಅಥಾರಿಟಿಯನ್ನು ಅವ್ರಿಗೆ ಕೊಡೋದಕ್ಕೋಸ್ಕರ ಅದನ್ನು ಹರಾಜು ಮಾಡಿ ಜಮೀನ್ದಾರರಿಂದ ಕೂಡ ಪ್ರೆಸೆಂಟೇಷನನ್ನು ಪಡ್ಕೊಳ್ತಾ ಇದ್ದಂಥದ್ದು. ಆಮೇಲೆ ತಮಗೆ ಬಂದಂಥ
ಫರ್ಮಾನಿನ ಪ್ರಕಾರ ಅವ್ರಿಗೆ ಫ್ರೀ ದಸ್ತಕ್ಸ್ ಸಿಗ್ತಾ ಇತ್ತು, ಅಂದರೆ ಫ್ರೀ ಪಾಸ್ ಟು ಟ್ರೇಡ್ ಇನ್ ದ ರೀಜನ್ ಆಫ್ ಬೆಂಗಾಲ್. ಸೊ ಅದನ್ನು ಅನ್ಆಥರೈಸ್ಡ್ ಆಗಿ ಮಾರ್ಕೊಳ್ತಾ ಇದ್ರು. ತಮಗೆ ಇರುವಂಥ ಪಾಸನ್ನು ಬೇರೆಯವರಿಗೆ ಮಾರ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಲಾಗ್ತಿತ್ತು. ಸೊ ಹಾಗಾಗಿ ಅದರ ಜೊತೆಗೆ ಬ್ರೈಬ್ಸು ಕೂಡ ಬರ್ತಾ ಇತ್ತು, ಅಂದರೆ ಲಂಚದ ಹಣ ಕೂಡ ಅವರಿಗೆ ಬರ್ತಾ ಇತ್ತು. ಅದರ ಜೊತೆಗೆ ಅಪ್ರೆಷನ್ ಆನ್ ಆರ್ಟಿಸಾನ್ಸ್, ಯಾರು ಕೈ ಕಸುಬನ್ನ ಮಾಡ್ತಾ ಇದ್ರು, ಆರ್ಟಿಸಾನ್ಸ್ ಅಥವಾ ಕುಶಲ ಕರ್ಮಿಗಳು ಯಾರಿದ್ರು, ಸೊ ಅವರ ಮೇಲೂ ಕೂಡ ಇಲ್ಲಿ ಅಪ್ರೆಷನ್ ನಡೀತಾ ಇತ್ತು. ಜೊತೆಗೆ ಅವರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಪ್ಲಂಡರ್ ಮಾಡ್ತಿದ್ರು, ಲೂಟಿ ಮಾಡ್ತಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆಮೇಲೆ ಕಂಪನಿ ಏಜೆಂಟ್ಸ್ ಕಂಪೆಲ್ ದ ವೀವರ್ಸ್ ಟು ಸೆಲ್ ಕ್ಲಾತ್ಸ್ ಟು ದೆಮ್ ಅಟ್ ಎ ಲೋ ಆ್ಯಂಡ್ ಡಿಕ್ಟೇಟೆಡ್ ಪ್ರೈಸ್. ಸೊ ಇಲ್ಲಿ ಏನು ನೇಯ್ಗೆ ಮಾಡಲಾಗ್ತಿತ್ತು. ಸೊ ಬಂಗಾಳ ಅನ್ನುವಂಥದ್ದು ಇಟ್ಸ್ ವೆರಿ ಫೇಮಸ್ ಫಾರ್ ಇಟ್ಸ್ ಕಾಟನ್ ಕ್ಲಾತ್, ಆಮೇಲೆ ಮಸ್ಲಿನ್, ಇದಕ್ಕೆಲ್ಲ. ಸೊ ಹಾಗಾಗಿ ಕಂಪನಿ ಏಜೆಂಟ್ಸ್ ಏನು ಮಾಡ್ತಿದ್ರು ಅಂತಂದರೆ ಆ ವೀವರ್ಸ್ ಹತ್ರ ಹೋಗಿ ದೇ ಡಿಮಾಂಡೆಡ್ ದ ಕ್ಲಾತ್ ಟು ಸೆಲ್ ದ್ಯಾಮ್, ಅವರಿಗೆ ಅದನ್ನು ಮಾರಾಟ ಮಾಡಬೇಕು ಅಟ್ ಎ ಲೋ ಪ್ರೈಸ್, ಕಡಿಮೆ ಬೆಲೆಗೆ, ಮತ್ತು ಅವರು ಹೇಳಿದಂಥ ಒಂದು ಬೆಲೆಗೆ ಮಾರಾಟ ಮಾಡೋ ರೀತಿಯಲ್ಲಿ ಅವ್ರ ಮೇಲೆ ಕಂಪಲ್ಷನನ್ನು ಹೇರಲಾಗ್ತಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಜೊತೆಗೆ ಕಂಪನಿ ಸರ್ವೆಂಟ್ಸ್ ಈವನ್ ಮೊನೋಪಲೈಸ್ ದ ರಾ ಮೆಟೀರಿಯಲ್ ನೀಡೆಡ್ ಬೈ ದ ಆರ್ಟಿಸಾನ್ಸ್. ಅಲ್ಲಿ ನೀವು ಕೇವಲ ಫಿನಿಶ್ಡ್ ಪ್ರಾಡಕ್ಟ್ಸನ್ನು ತಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ತಗೊಳ್ತಿರ್ಲಿಲ್ಲ, ಬದಲಾಗಿ ರಾ ಮೆಟೀರಿಯಲ್ಸ್ಗೆ ಅವರು ಕೈ ಹಾಕಿದ್ರು. ದೇ ಸ್ಟಾರ್ಟೆಡ್ ಮೊನೋಪಲೈಸಿಂಗ್ ದ ಟ್ರೇಡ್ ಆಫ್ ಈವನ್ ರಾ ಮೆಟೀರಿಯಲ್ಸ್ ಅನ್ನುವಂಥದ್ದು. ಸೊ ಇಲ್ಲಿ ನಮ್ಮ ಭಾರತೀಯ ಕರಕುಶಲ ಕರ್ಮಿಗಳಿಗೂ ಕೂಡ ಈ ಒಂದು ರಾ ಮೆಟೀರಿಯಲ್ ಅವಶ್ಯಕತೆ ಇತ್ತು, ಆದರೆ ಅದೆಲ್ಲವನ್ನು ಕೂಡ ಇವರೇ ಕಡಿಮೆ ಬೆಲೆಗೆ ಕೊಂಡ್ಕೊಂಡು ತಮ್ಮ ದೇಶಕ್ಕೆ ಕೊಂಡೊಯ್ತಾ ಇದ್ದಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ಚಾರ್ಜ್ ಹೈ ಪ್ರೈಸ್ ಫಾರ್ ದ್ಯಾಮ್. ಸೊ ಇಲ್ಲಿ ನಮ್ಮ ಹತ್ರ ಮಾತ್ರ ಕಡಿಮೆ ಬೆಲೆಗೆ ಕೊಂಡ್ಕೊಂಡು ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಇದೆ ಪ್ರೈಸ್ಡ್ ಇಟ್ ಹೈ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ಇಂಡಿಗೋ ಪ್ಲಾಂಟರ್ಸ್ ಆಫ್ ಬೆಂಗಾಲ್ ಟುಕ್ ದೇರ್ ಪೌಂಡ್ ಆಫ್ ಫ್ಲೆಶ್ ಫ್ರಮ್ ದ ಕಲ್ಟಿವೇಟರ್ಸ್. ಸೊ ನಮ್ಗೆ ಈಗಾಗಲೇ ಗೊತ್ತಿದೆ ಇಂಡಿಗೋ ಚಳುವಳಿ ಎಲ್ಲ ನಡೆಯುತ್ತೆ ಅಲ್ವಾ, ಏನದು ಅನ್ನುವಂಥದ್ದಾದರೆ, ಸೊ ಇಂಡಿಗೋ ಪ್ಲಾಂಟರ್ಸ್ ಯಾರಿದ್ರು ಅಂದರೆ ಸಾಹುಕಾರರು, ಅವರೆಲ್ಲರೂ ಕೂಡ ಭಾರತದ ಈ ಒಂದು ಬಂಗಾಳದ ಪ್ರದೇಶದಲ್ಲಿ ಕೇವಲ ಇಂಡಿಗೋವನ್ನೇ ಬೆಳೆಯಬೇಕು, ಅದನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾಯಿದ್ರು ಕಲರಿಂಗೋಸ್ಕರ. ಸೊ ಆ ಇಂಡಿಗೋ ಅನ್ನುವಂಥ ಪ್ರಾಡಕ್ಟನ್ನು ಬೆಳೆಯೋಕ್ಕೋಸ್ಕರ ಬಂಗಾಳದ ಒಂದು ರೈತ ವರ್ಗವನ್ನು ತುಂಬ ಹಿಂಸೆಗೆ ಗುರಿ ಮಾಡಿದ್ದಂಥದ್ದು ಈ ಇಂಡಿಗೋ ಪ್ಲಾಂಟರ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಅಬವ್ ಆಲ್ ದ ಕಂಪನಿ ಅಪ್ರೋಪ್ರಿಯೇಟೆಡ್ ದ ಸರ್ಪ್ಲಸ್ ರೆವಿನ್ಯೂ ಆಫ್ ಬೆಂಗಾಲ್ ವಿಚ್ ಅಲೋನ್ ಅಮೌಂಟೆಡ್ ಟು ನಿಯರ್ಲಿ 4 million pounds ಡ್ಯೂರಿಂಗ್ 1767 and 1771. ಸೊ ಈ ಸಮಯದಲ್ಲಿ 1764 ಮತ್ತು 1771 ಸಂದರ್ಭದಲ್ಲಿ ಬಂದಂಥ ಎಲ್ಲ ಒಂದು ಕಂದಾಯ ಏನಿತ್ತು ಬಂಗಾಳದಲ್ಲಿ, ಸೊ ಅದೆಲ್ಲವನ್ನು ಕೂಡ ಕಂಪನಿಯ ಬಳಕೆ ಮಾಡಿಕೊಳ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಆಡಮ್ ಸ್ಮಿತ್ ದ ಗ್ರೇಟ್ ಎಕಾನಮಿಸ್ಟ್ ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದಾದರೆ, he referred to the unilateral outflow of goods and treasures of India to Britain as plunder ಅಂತ ಹೇಳ್ತಾರೆ. ಅಂದರೆ ಯೂನಿಲ್ಯಾಟರಲ್ ಅಂತಂದರೆ ಇಲ್ಲಿ ಒಂದು ಕಡೆಯಿಂದ ಏಕಮುಖವಾಗಿ, ಸೊ ಇಲ್ಲಿ ಭಾರತದ ಕಡೆಯಿಂದ ಬ್ರಿಟನ್ಗೆ ಹೋಗ್ತಾ ಇದ್ದಿದ್ದು ಮಾತ್ರ ನಮಗೆ ಗೊತ್ತಾಗುತ್ತೆ ಹೊರತು ಬ್ರಿಟನ್ನಿಂದ ಭಾರತಕ್ಕೆ ಏನೂ ಕೂಡ ಬಂದಿಲ್ಲ. ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ಆಸ್ ಯೂನಿಲ್ಯಾಟರಲ್. ಸೊ ಯೂನಿಲ್ಯಾಟರಲ್ ಔಟ್ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಟ್ರೆಜರ್ಸ್ ಆಫ್ ಇಂಡಿಯಾ ಟು ಬ್ರಿಟನ್ ಆಸ್ ಪ್ಲಂಡರ್. ಲೂಟಿ ಮಾಡಿದ ರೀತಿಯಲ್ಲಿ ಇಲ್ಲಿಂದ ಅಲ್ಲಿಗೆ ಸಂಪತ್ತು ಮತ್ತು ವಸ್ತುಗಳು ಹೋಗ್ತಾ ಇದ್ದಂಥದ್ದು. ಆ್ಯಂಡ್ ಇನ್ ಅ ಕಾಂಟೆಕ್ಸ್ಟ್ ರೆಫರ್ಡ್ ಟು ದ ಕೋರ್ಟ್ ಆಫ್ ಪ್ರೊಪ್ರೈಟರ್ಸ್ ಆಸ್ ದ ಕೋರ್ಟ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಪ್ಲಂಡರರ್ಸ್ ಆಫ್ ಇಂಡಿಯಾ. ಇಲ್ಲಿ ಕೋರ್ಟ್ ಆಫ್ ಪ್ರೊಪ್ರೈಟರ್ಸ್ ಅಂತಂದರೆ ಅದು ಬ್ರಿಟನ್ನಲ್ಲಿ ಭಾರತಕ್ಕೆ ಹೋಗುವಂಥ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದಂಥ ಒಂದು ಅಥಾರಿಟಿ. ಸೊ ಅದನ್ನು ಇವ್ರ ಮಾತಲ್ಲೇ ಹೇಳುವಂಥದ್ದಾದರೆ ಕೋರ್ಟ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಪ್ಲಂಡರರ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿ ನಡೀತಾ ಇದ್ದಂಥದ್ದು ಪ್ಲಂಡರು, ದರೋಡೆ. ಆ ದರೋಡೆಕೋರರನ್ನು ನೇಮಕ ಮಾಡೋದಕ್ಕೋಸ್ಕರ ಕೋರ್ಟ್ ಆಫ್ ಪ್ರೊಪ್ರೈಟರ್ಸ್ ಇದೆ ಅನ್ನುವಂಥ ಮಾತನ್ನು ಆಡಮ್ ಸ್ಮಿತ್ ಅವರು ತಮ್ಮ ಮಾತುಗಳಲ್ಲಿ ಹೇಳಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಹಾಗಾಗಿ ಈ ರೀತಿಯಾದಂಥ ಎಲ್ಲ ಒಂದು ಮೂವಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಟ್ರೆಷರ್ಸ್ ಫ್ರಮ್ ಇಂಡಿಯಾ ಟು ಬ್ರಿಟನ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಡೀತಾ ಇತ್ತು. ಮುಂದೆ ಅದನ್ನು ದಾದಾಬಾಯಿ ನವರೋಜಿ ಅವರು ಯಾವ ಯಾವ ರೀತಿಯಲ್ಲಿ ಅದನ್ನು
ತೊಗೊಂಡು ಹೋದ್ರು ಬ್ರಿಟನ್ಗೆ ಅನ್ನುವಂಥದ್ದು ಸ್ವಲ್ಪ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಅದನ್ನು ನಾವು ಈ ನೆಕ್ಸ್ಟ್ ಸೆಷನ್ನಲ್ಲಿ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.